ಅದೇನೋ ಮಾತಾಡ್ಬೇಕು ಅಂತ ಕರ್ದಿಯಲ್ಲ, ಮಾತಾಡು. ಸುಮ್ಮನೆ ಹಿಂಗ್ ನಿಂತ್ರೆ ನಾನೇನ್ ಅನ್ಕೋಬೇಕು? ಏನಾಯ್ತು? ಅಮ್ಮ ಅಮ್ಮ ಅದು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ. ನೀನೇ ನನ್ನ ಕಾಪಾಡ್ಬೇಕು. ಅಯ್ಯೋ, ಎಂತೆಂತ ದೊಡ್ಡ ತಪ್ಪು ಮಾಡಿದ್ಯಪ್ಪ ನೀನು. ಇದು ಏನು ಮಹಾ? ಹೇಳು, ಇದು ಹೇಳ್ಬಿಡು ಏನು ಅಂತ. ಅಮ್ಮ ಅದು ಮನೆ ಮಾರ್ಬೇಕು ಅನ್ನೋ ಹುಚ್ಚಿನಲ್ಲಿ ಸುಳ್ಳು ಪೇಪರ್ ಎಲ್ಲ ರೆಡಿ ಮಾಡ್ಬಿಟ್ಟೆ. ಏನೋ ಆಗಿದೆ ನಿನಗೆ? ಆ ಮನೆ ಮಾರಕ್ ಹೊರಟಿದ್ಯಾ? ಏನ್ ಹೇಳ್ಬೇಕು ನಿನಗೆ? ಅಯ್ಯೋ ಅಮ್ಮ, ನನ್ ಪರಿಸ್ಥಿತಿ ಹಾಗಿದೆಯಮ್ಮ. ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಪ್ಪು ಮಾಡ್ಬಿಟ್ನಮ್ಮ. ಏನ್ ಮಾಡ್ಲಿ ಹೇಳು? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಫೋರ್ಜರಿ ಮಾಡ್ದೆ. ಇವಾಗ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೀನಿ. ನೀನೇ ನನ್ನ ಕಾಪಾಡ್ಬೇಕಮ್ಮ. ಅಮ್ಮ ಪ್ಲೀಸ್, ದೊಡ್ಡ ಮನ್ಸ್ ಮಾಡಿ ಅಪ್ಪನ ಹತ್ರ ಸೈನ್ ಹಾಕ್ಸಮ್ಮ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಅಪ್ಪ ಅಮ್ಮನ್ ನೆನಪು ಈಗ ಬಂತಲ್ಲ ನಿನಗೆ? ಇಷ್ಟು ದಿವಸ ಇರ್ಲಿಲ್ಲ ಅಲ್ಲ? ಅಮ್ಮ ಅಮ್ಮ ಪ್ಲೀಸ್, ಆತರ ಎಲ್ಲ ಹೇಳ್ಬೇಡಮ್ಮ. ಅಮ್ಮ, ನನಗ್ ಕೋಪ ಇದ್ದಿದ್ದು ಆ ಭಾಗ್ಯನ್ ಮೇಲೆ. ನಿಮ್ ಮೇಲಾಗ್ಲಿ, ಅಪ್ಪನ ಮೇಲಾಗ್ಲಿ ಅಥವಾ ಮಕ್ಳ ಮೇಲೆ ಯಾವತ್ತೂ ಕೋಪ ಇರ್ಲಿಲ್ಲಮ್ಮ. ನಿಮ್ಮೇಲ್ ತುಂಬಾ ಪ್ರೀತಿ ಇತ್ತು, ಇದೆ. ಪ್ಲೀಸ್ ಅಮ್ಮ, ನಿನ್ ಮಗನ್ ಜೀವ ನಿನ್ ಕೈಲಿದೆ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ಪ್ಲೀಸ್. ಆತರ ಎಲ್ಲ ಮಾತಾಡ್ಬೇಡ ತಾಂಡವ್. ಎಲ್ಲಾರ ಜೀವನಾನು ಹಾಳು ಮಾಡಿರೋ ನೀನು. ಈಗ ನಿನ್ ಜೀವನಾನ ನಾವು ಉಳಿಸ್ಕೊಡ್ಬೇಕಾ? ಇದನ್ನೆಲ್ಲ ನಾನ್ ನಂಬೇಕು. ಅಮ್ಮ ಪ್ಲೀಸ್, ಆತರ ಎಲ್ಲ ಹೇಳ್ಬೇಡಮ್ಮ. ನೀನ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನ್ ಬೀದಿಗೆ ಬರ್ಬೇಕಾಗತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಸಾರಿ. ನೋಡು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನ? ತಪ್ಪು ಮಾಡಿದೀನಮ್ಮ. ಬಟ್ ಇದನ್ನೆಲ್ಲ ಪ್ಲೀಸ್ ಮನ್ಸಿನಲ್ಲಿ ಇಟ್ಕೋಬೇಡಮ್ಮ. ಅಮ್ಮ, ನಿನ್ನ ಹೆತ್ತ ಮಗ ಅಮ್ಮ ನಾನು. ನಾನೇನಾದ್ರೂ ಒದ್ದಾಡ್ದೆ ನೀನ್ ಸಹಿಸ್ಕೊಳಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ ಅಮ್ಮ, ಯಾಕಮ್ಮ ಸುಮ್ನಿದ್ಯಾ? ಅಮ್ಮ, ನಿನಗ್ ನನ್ ಮೇಲೆ ನಂಬಿಕೆ ಬರ್ತಿಲ್ವಾ? ಅಮ್ಮ ಅಮ್ಮ ಪ್ಲೀಸ್ ಸಹಾಯ ಮಾಡಮ್ಮ. ಅಮ್ಮ, ನಿನ್ ಕಾಲ ಕೇಳ್ತೀನಮ್ಮ. ಅಲ್ಲ, ಈ ತಾಂಡವರು ಇದ್ದಕ್ಕಿದ್ದ ಹಾಗೆ ಬಂದು ಏನೋ ಮಾತಾಡಬೇಕು ಅಂತ ಹೋದ್ರು. ಅದು ಅತ್ತೆನೊಬ್ಬರನ್ನೇ ಕರ್ಕೊಂಡು ಹೋದ್ರು. ಏನು ವಿಷಯ ಇರ್ಬೋದು? ತಾಂಡವ್ ಯಾಕೆ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಹ್ಞೂ, ನೋಡಿ, ನೀವು ತುಂಬ ಟೆನ್ಷನ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಬಟ್ ಅದರ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ ಅವನು ಮನೆ ವಿಷಯ ಮಾತಾಡಕ್ ಬಂದಿರ್ತಾನೆ ಅಷ್ಟೆ, ಬೇರೆ ಏನೂ ಇಲ್ಲ. ಗೆಳತಿ, ನಾನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗಲ್ಲ ಅಂದ್ಯಲ್ಲ, ಅವಳಿಗೂ ಅದೇ ಆಗ್ತಾ ಇದೆ. ಅವಳಿಗೂ ಅಷ್ಟೇ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಿಲ್ಲ. ಏನಿದು? ಭಾಗ್ಯ ಅವರು ನಿಜವಾಗ್ಲೂ ನನ್ನ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾಮತ್ ಮಾವ ಹೇಳಿದ್ದನ್ನ ಇವ್ರ ಹತ್ರ ಈಗಲೂ ಹೇಳಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅವ್ರನ್ನ ನೋಡೋದಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಇವ್ರೇನಾದ್ರೂ ತಪ್ಪು ತಿಳ್ಕೊಂಡ್ಬಿಟ್ರೆ?
ಆದಿಯವ್ರೆ, ಅದು ತಿಂಡಿ ಮಾಡಿದ್ರಲ್ಲ ಅದು ತುಂಬಾನೇ ಚೆನ್ನಾಗಿತ್ತು. ಅಬ್ಬಾ, ಫೈನಲಿ ಈಗ್ಲಾದ್ರೂ ಹೇಳಿದ್ರಲ್ಲ. ಎಲ್ರಿಗೂ ನಾಲ್ಗೆ ಟೇಸ್ಟ್ ಹೇಳಿದ್ರೆ ನಿಮ್ಗೆ ಜಠರ ಟೇಸ್ಟ್ ಹೇಳುತ್ತಾ ಅಂತ. ಅಯ್ಯೋ ಹಾಗಲ್ಲ, ನಾನು ಬೇರೆ ಏನೋ ಯೋಚನೆಯಲ್ಲಿದ್ದೆ. ಏನ್ ಯೋಚನೆ? ಎಲ್ಲ ಓಕೆನಾ? ಏನಾದ್ರು ಸಮಸ್ಯೆನಾ? ಏನ್ ಯೋಚನೆ ಅಂತ ಹೇಳಿ. ನಿಮ್ದೇ ಯೋಚನೆ. ತಾಂಡವ್ ಏನೋ ಹೇಳ್ತಿದ್ಯಾ? ನೀ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನನ್ ಜೈಲ್ಗೆ ಹೋಗೋದ್ ಗ್ಯಾರಂಟಿ. ಏನೋ ಹೇಳ್ತಿದ್ಯಾ? ಹೌದಮ್ಮ, ಫೋರ್ಜರಿ ಮಾಡಿದಾನೆ ಅಂತ ಸಿಗಾಕೊಂಡ್ಬಿಟ್ಟಿದೀನಿ. ಅವ್ರು ನನ್ ಮೇಲೆ ಕೇಸ್ ಹಾಕ್ತಾರೆ, ಆಮೇಲೆ ನನ್ ಜೈಲ್ಗೆ ಹೋಗೋದ್ ಗ್ಯಾರಂಟಿ ಅಮ್ಮ. ಜೈಲ್ಗೆ ಹೋದ್ರೆ ನಿನ್ ಮುದ್ದಿನ ಮಗ ಈ ತರ ಎಲ್ಲ ಇರಲ್ಲ ಅಮ್ಮ. ಜೈಲಲ್ಲಿ ಮುದ್ದೆ ಮುರಿತಾ ಇರ್ತಾನೆ. ನಿನ್ ಮಗನ್ ಜೀವನ ಹಾಳಾಗತ್ತಮ್ಮ. ಇಡೀ ಸಮಾಜದ ಮುಂದೆ ನಾ ಜೋಕರ್ ಆಗ್ಬಿಡ್ತೀನಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಮ್ಮ. ಇಷ್ಟೆಲ್ಲ ಆಗತ್ತೇನೋ? ಹೌದಮ್ಮ. ಇವಾಗ ಏನ್ ಗೊತ್ತಮ್ಮ, ಫೋರ್ಜರಿ ಡಾಕ್ಯುಮೆಂಟ್ಸ್ ಎಲ್ಲ ಬಿಟ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮೇಲೆ ಅಪ್ಪಂದು ನಿಂದು ಸಿಗ್ನೇಚರ್ ಹಾಕಿದೀರಾ, ನೀವೇ ಹಾಕಿದೀರಾ ಅಂತ ಪ್ರೂವ್ ಮಾಡಿದ್ರೆ ಎಲ್ಲ ಸರಿ ಹೋಗತ್ತಮ್ಮ. ಅಮ್ಮ, ಆತರ ಏನಾದ್ರು ಆದ್ರೆ ನನ್ ಜೈಲ್ಗೆ ಹೋಗತ್ತಪ್ಪತ್ತಮ್ಮ. ಅಮ್ಮ, ನೀನ್ ಒಬ್ಬನೇ ಮಗನ ಉಳಿಸ್ಕೊಳ್ಳೋದಕ್ಕೆ ಇರೋದು ಇದು ಒಂದೇ ದಾರಿಮ್ಮ. ಅಮ್ಮ, ನಾನ್ ಕೊಡೋ ಪೇಪರ್ ನೀನ್ ಸೈನ್ ಹಾಕ್ಬಿಟ್ರೆ ಯಾವ ತೊಂದ್ರೆನೂ ಇರಲ್ಲಮ್ಮ. ಹೌದಾ? ಹಾಗ ಮಾಡಿದ್ರೆ ನಿಂದ ಎಲ್ಲಾ ಸಮಸ್ಯೆ ಸರಿ ಹೋಗತ್ತಾ? ಅಮ್ಮ, ಎಲ್ಲ ಸರಿ ಹೋಗ್ಬಿಡತ್ತೆ. ಆಯ್ತು, ಕೊಡು, ಸೈನ್ ಹಾಕೊಡ್ತೀನಿ. ಎಷ್ಟು ಒಳ್ಳೆಯವನು ತಾಂಡವ್ ನೀನು, ಎಷ್ಟು ಬುದ್ಧಿವಂತ, ಎಲ್ಲಾನು ತಿಳ್ಕೊಂಡಿದ್ಯಾ ಒಂದನ್ ಬಿಟ್ಟು. ಏನಮ್ಮ? ಏನ, ನೀನ್ ನಾಟಕ ಮಾಡಿದ್ರೆ ನಾನು ಕಂಡು ಹಿಡಿತೀನಿ ಅನ್ನೋದನ್ನ ನೀನ್ ತಿಳ್ಕೊಂಡಿಲ್ವಲ್ಲ, ಅದು. ನೋಡು ತಾಂಡವ್, ನೀನ್ ಈ ತರ ಎಲ್ಲ ಮಾಡಿದ್ದು, ಕಾಲಿಗೆ ಬಿದ್ದಿದ್ದು, ಇದೆಲ್ಲ ನಾಟಕ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಪ್ಲಾನ್ನ ಆ ಮನೆ ಹಾಳಿ ಹೇಳ್ಕೊಟ್ಟಿದ್ದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಏನ್ ಮಾಡ್ತೀಯೋ ನೋಡೋಣ ಅಂತ ಒಂದು ಚಮಕ್ ಕೊಟ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಏನ್ ನಾಟಕ ಮಾಡ್ತೀಯ ಮಗನೇ ನೀನು? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಟ ಭಯಂಕರ. ಬೆರಳು ಕೊಟ್ರೆ
ಹಸ್ತ ನುಂಗ್ತಾರೆ ಅಂತಾರೆ, ಆದ್ರೆ ನೀನು ಇಡೀ ಕೈ ನುಂಗ್ಬಿಡ್ತೀಯಲ್ಲ. ನೋಡು, ನೀ ಜೈಲ್ಗಾದ್ರೂ ಹೋಗು, ಗಲ್ಲಿಗಾದ್ರೂ ಹೋಗು, ನಾನಂತೂ ಸೈನ್ ಹಾಕಲ್ಲ, ನಿಮ್ಮ ಅಪ್ಪನ ಕೈಲೂ ಹಾಕ್ಸಲ್ಲ. ನೀನ್ ಯಾವತ್ತು ಭಾಗ್ಯನ್ ಬಿಟ್ಟು ಆ ಮನೆ ಹಾಳಿನ ಮದ್ವೆ ಆದ್ಯೋ ಅವತ್ತೇ ನೀನು ಮಗನ್ ಸ್ಥಾನನ ಕಳ್ಕೊಂಡ್ಬಿಟ್ಟೆ. ಯಾವತ್ತು ನೀನು ನಮ್ಮನ್ನ, ಮಕ್ಕಳನ್ನ, ಭಾಗ್ಯನ ಎಲ್ಲಾರನ್ನೂ ಮನೆಯಿಂದ ಆಚೆ ಹಾಕಿದ್ಯೋ ಅವತ್ತೇ ಒಂದು ಚೂರಿದ್ದಿದ್ ಕನಿಕರನು ಹೊಟ್ಟೋಯ್ತು ಕಣ. ಇನ್ನೊಂದ್ಸಲ ನೀನು ಈ ನಿನ್ ಮುಖ ತೋರಿಸ್ಬೇಡ ನನಗೆ. ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ನಾವ್ ಅನ್ಕೊಂಡಂಗ್ ಏನೂ ಆಗ್ಲಿಲ್ಲ. ನನ್ ಬಗ್ಗೆ ಯೋಚನೆನಾ? ಏನ್ ಯೋಚನೆ ಭಾಗ್ಯ, ಹೇಳಿ. ಅದು ನಿಮ್ ಯೋಚನೆ ಅಂದ್ರೆ ನಿಮ್ ಫ್ಯೂಚರ್ ಬಗ್ಗೆ. ನನ್ ಫ್ಯೂಚರ್ ಬಗ್ಗೆನಾ? ನನ್ ಫ್ಯೂಚರ್ಗೆ ಏನಾಗಿದೆ? ಚೆನ್ನಾಗಿದೆಯಲ್ಲ. ಓ, ಈಗ ಅರ್ಥ ಆಯ್ತು. ಅಂದ್ರೆ ನನ್ ಬಿಸ್ನೆಸ್ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಆದ್ರೆ ಮುಂದೆ ಜೀವನ ಹೇಗೆ ಅಂತ ಯೋಚನೆ ಮಾಡಿ. ಅದಲ್ವಾ, ಮತ್ತಿನ್ನೇನ್ ಟೆನ್ಷನ್? ಅದು ನಾ ಹೇಳಿದ್ನಲ್ಲ, ನಾನ್ ನಿಮ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ನಾನು ನಿಮ್ ಹತ್ರ ಏನೋ ಹೇಳ್ಬೇಕು ಅಂತಿದ್ದೀನಿ. ಹೌದಾ? ಏನದು? ಮೊದಲು ನೀವ್ ಹೇಳಿ. ಇಲ್ಲ, ನೀವ್ ಹೇಳ್ಬಿಡಿ, ಆಮೇಲೆ ನಾನು ಹೇಳ್ತೀನಿ. ಅಂಕಲ್, ಏನ್ ಗೊತ್ತಾ, ನಾನ್ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನ್ ಗುಡ್ ನ್ಯೂಸ್? ಬಾಕ್ಸಿಂಗ್ ಟೂರ್ನಮೆಂಟ್ ಅನೌನ್ಸ್ ಮಾಡಿದ್ದಾರೆ. ನ್ಯೂ ಇಯರ್ ಟೂರ್ನಮೆಂಟ್ ಇದೆ ಅಂಕಲ್, ನೀವೇ ನನ್ನ ಕೋಚ್ ಆಗಿ ಹೇಳ್ಕೊಡ್ಬೇಕು. ಶ್ಯೂರ್ ಕಣ, ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಅಂಕಲ್. ಹೇಳಿ ಆದ್ಯವ್ರೆ, ಏನೋ ಹೇಳ್ಬೇಕು ಅಂದ್ರೆ? ಅದು ನಾಳೆ ಹೇಳ್ತೀನಿ ಬಿಡಿ. ಅಲ್ಲ ಆದ್ಯವ್ರೆ, ಅಯ್ಯೋ ದೇವ್ರೆ, ಏನೋ ವಿಷಯ ಹೇಳ್ತೀನಿ ಅಂತ ಹಾಗೆ ಹೊಟ್ಬಿಟ್ರಲ್ಲ. ಬಹುಶಃ ನಾನು ಅವ್ರ ಮದ್ವೆ ವಿಷಯ ಮಾತಾಡ್ತೀನಿ ಅಂತ ಅವ್ರಿಗೆ ಮೊದ್ಲೇ ಗೊತ್ತಾಗೋಯ್ತಾ? ಅದಕ್ಕೆ ಹೀಗೆ ಹೊಟ್ಟೋಗ್ಬಿಟ್ರು ಅನ್ಸುತ್ತೆ. ಏನ್ ಮಾಡ್ಲಿ ಈಗ? ಮಾವನ್ ಬೇರೆ ಮಾತು ಕೊಟ್ಟಿದ್ದೀನಿ. ಅಲ್ಲ ಭಾಗ್ಯ ಏನ್ ಮಾತಾಡ್ಬೇಕು ಅಂತಂದ್ರು? ಯಾವ ವಿಷಯ? ಪ್ರೀತಿ ವಿಷಯ ಇರ್ಬೋದಾ? ಅವ್ರ ಮನ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವ್ರ ಮನ್ಸಲ್ಲೂ ಪ್ರೀತಿ ಇರ್ಬೋದಾ? ಇಲ್ಲ ಅನ್ಸುತ್ತೆ. ಒಂದ್ ವೇಳೆ ಗೆಳತಿ ಹೇಳಿದಾಗೆ ಅವ್ರಿಗೂ ನನ್ನ ಮೇಲೆ ಲವ್ ಶುರುವಾಗಿರ್ಬೋದಾ? ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಿರ್ಬೋದಾ? ಮೀನಾಕ್ಷಿ, ನನಗೆ ಯಾಕೋ ಭಾಗ್ಯ ಆದಿ ಹತ್ರ ಮದುವೆ ವಿಷಯ ಮಾತಾಡಿಸಿ ಒಪ್ಸಿದಾಳೆ ಅನ್ಸುತ್ತೆ. ಇವನು ಅದನ್ನ ನಮ್ಗೆ ಹೇಗೆ ಹೇಳೋದು ಅಂತ ಒತ್ತಾಡ್ತಾ ಇದ್ದಾನೆ ಅನ್ಸುತ್ತೆ. ಹೌದಣ್ಣ,
ನನ್ಗೂ ಹಾಗೆ ಅನಿಸ್ತಾ ಇದೆ. ಯಾವ್ದಕ್ಕೂ ಅವನೇ ಒಂದು ಮಾತು ಕೇಳ್ಕೊಂಬರ್ತೀನಿ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಹಾ ಬೇಡ 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 ಮೀನಾಕ್ಷಿ, ಈಗ ಹೋಗಿ ಕೇಳಿದ್ರೆ ಅವ್ನು ಖಂಡಿತ ಒಪ್ಕೊಳ್ಳೋದಿಲ್ಲ. ಏನಾದ್ರೂ ಕಾರಣಗಳು ತಪ್ಪಿಸ್ಕೊಂಡ್ಬಿಡ್ತಾನೆ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ನೋಡಿ ನೋಡಿ ನೋಡಿ. ಸರಿನಾ? ಅಲ್ಲ, ಭಾಗ್ಯ ಯಾಕೆ ಹೀಗೆ ಮಾಡಿದ್ರು? ನನ್ನ ಮನ್ಸಲ್ಲಿ ಏನೇನಿದೆಯೋ ಎಲ್ಲಾನು ಹೇಳ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ಅವರೇ ತಲೆಗೆ ಹುಳ ಬಿಟ್ಟು ಈಗ ಎಲ್ಲ ಹಾಳು ಮಾಡ್ಬಿಟ್ರು. ಅದನ್ನ ಹೇಗ್ ತಿಳ್ಕೊಳ್ಳೋದು? ಏನ್ ವಿಷಯ ಅಂತ ಹೇಗ್ ಗೊತ್ತಾಗುತ್ತೆ ನನಗೆ? ನನ್ನ ಫ್ರೆಂಡಿಗೆ ಏನಾಗಿದೆ ಅಂತೀನಿ. ನನಗೆ ಒಂದು ಮಾತು ಹೇಳ್ದೆ ಹೊಟ್ಟೋಗಿದ್ದಾನೆ. ನಾ ಬರೋ ತನಕ ಕಾಯ್ಬೇಕಿತ್ತು ತಾನೆ. ನನಗೂ ಗೊತ್ತಿಲ್ಲ ಅತ್ತೆ, ನನಗೂ ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು. ನೋಡಿದ್ರೆ ಏನು ಹೇಳಲೇ ಇಲ್ಲ, ಅರ್ಜೆಂಟಾಗಿ ಹೊರಟೇ ಬಿಟ್ರು. ಏನು? ನೀನ್ ಮಾತಾಡ್ಬೇಕಿತ್ತ? ಏನ್ ಮಾತಾಡ್ಬೇಕಿತ್ತು ಭಾಗ್ಯ? ಆದಿ ನಿನ್ ಮಾತು ಕೇಳ್ತಾನೆ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ಹೋಗ್ತಾನೆ. ಏನಿಲ್ಲ ಅತ್ತೆ, ಹೀಗೆ ಸುಮ್ಮನೆ. ಏನಾಗಿದೆ ಭಾಗ್ಯ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಸಫ್ತಿಯಾಗಿದ್ಯಾ? ಹುಷಾರಿಲ್ವಾ? ಆ ಮನೆ ಹಾಳ ಬಂದಿದ್ದ ಅಂತನಾ? ನೋಡು ಭಾಗ್ಯ, ಅವನ ಬಗ್ಗೆ ಎಲ್ಲ ನಿನ್ ತಲೆ ಕೆಡ್ಸ್ಕೋಬೇಡ. ನಮ್ ಮನೆ ಕಿತ್ಕೊಂಡಿದ್ದಲ್ದೆ ನಾವು ಸೈನ್ ಹಾಕಿ ರಾಜ್ ಮರ್ಯಾದೆ ಕೊಡ್ಬೇಕಾ ಅವನಿಗೆ? ಅವರಪ್ಪ ಸೈನ್ ಮಾಡಿಲ್ಲ ನೋಡು, ಅದಕ್ಕೆ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ. ಮೊದಲು ನನ್ನನ್ ಬುತ್ತಿಗೆ ಹಾಕಿಸ್ಕೊಂಡು ನನ್ನ ಕೇಳಿ ಸಿಗ್ನೇಚರ್ ಹಾಕಿಸ್ಕೊಂಡ್ಬಿಡೋದು, ನನ್ನ ಪಾಲು ಹೊಡ್ಕೊಂಡ್ಬಿಡೋದು. ಆಮೇಲೆ ಮೆತ್ತಿಗೆ ಇನ್ನೊಂದು ಪ್ಲಾನ್ ಮಾಡಿ ಅವ್ರ ಅಪ್ಪನ ಸಿಗ್ನೇಚರ್ ಹಾಕಿಸ್ಕೊಂಡ್ಬಿಡೋದು. ಆಮೇಲೆ ಭಾಗ್ಯ, ನಮ್ಮಿಬ್ಬರದು ಸುಳ್ಳು ಸಿಗ್ನೇಚರ್ ಹಾಕಿ ಮನೆ ಮಾರಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಹತ್ರ ಬಂದು ದೊಡ್ಡ ನಾಟಕ ಶುರು ಮಾಡ್ಬಿಟ್ಟ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ನೀವು ಸಿಗ್ನೇಚರ್ ಹಾಕ್ಲಿಲ್ಲ ಅಂದ್ರೆ ನಾನು ಜೈಲ್ಗೆ ಹೊಟ್ಟೋಗ್ತೀನಿ ಅಂತ ಕಾಲೆಲ್ಲ ಹಿಡ್ಕೊಂಡು ನಾಟಕ ಮಾಡ್ದ. ಈ ತರ ನಾಟಕಗಳು ಕುಸುಮಾಯಿ ಎಷ್ಟು ನೋಡಿ. ನಾನ್ ಅದಕ್ಕೆಲ್ಲ ಕರಗ್ಲೇ ಇಲ್ಲ. ಹಲೋ ಹಲೋ ಗೆಳತಿ, ಎಲ್ಲಿದ್ದೀರಾ? ಮನೇಲಿದ್ದೀನಿ. ಗೆಳತಿ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಯಾರು ಇಲ್ದಿರೋ ಕಡೆ ಬರ್ಬೋದಾ? ಹಾ, ಯಾರತ್ತೆ? ಮಹಿಳಾ ಸಂಘದ. ಏನಂತ? ಅದೇ ಸನ್ಮಾನ. ಹೇಳಿ ಇವ್ರೆ. ಅಲ್ಲ ಫ್ರೆಂಡ್, ನೀ ಮಾಡಿದ್ ಸರಿನಾ? ಅಲ್ಲ, ಕೇಳ್ದೆ ಹೊಟ್ಟೋಗಿದ್ಯಲ್ಲ. ನಾ ಬರೋ ತನಕ ಕಾಯ್ಬೇಕಿತ್ತು ತಾನೆ. ಆಮೇಲೆ ನೀನ್ ಯಾಕೋ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಯಂತೆ. ಯಾಕೆ, ಏನಾಯ್ತು? ಆ ಮನೆ ಹಾಳ ತಾಂಡವ್ ಮನೆಗ್ ಬಂದಿದ್ದ ಅಂತನಾ? ಅಯ್ಯೋ, ಹಾಗೇನು ಇಲ್ಲ ಗೆಳತಿ. ನಾನು ಭಾಗ್ಯ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆಗ ಅವರು ಸಡನ್ ಆಗಿ ಸೀರಿಯಸ್ ಆಗಿ ಮಾತಾಡಕ್ ಶುರು ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ನಾನು ಅವ್ರ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರೆ ಅವರು ನನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರು. ಹೌದಾ? ಒಳ್ಳೇದಾಯ್ತಲ್ಲ. ಏನ್ ವಿಷಯ? ಅಯ್ಯೋ, ಅದೇನು ಅಂತ ಗೊತ್ತಿಲ್ಲ ಗೆಳತಿ. ಅವ್ರು ಇನ್ನೇನ್ ಹೇಳ್ಬೇಕು ಅನ್ನೋಷ್ಟರಲ್ಲಿ ತನ್ಮಯ್ ಬಂದ್ಬಿಟ್ಟ. ಹೋಗ್ಲಿ, ಆ ವಿಷಯ ಬಿಡು. ಈಗ ನೀ ಏನ್ ಮಾಡ್ದೆ? ನಾ ಹೇಳಿದ ವಿಷಯ ಮಾತಾಡ್ದ್ಯಾ? ಇಲ್ಲ ಗೆಳತಿ, ಯಾಕೋ ಹೇಳಕ್ಕೆ ಧೈರ್ಯನೇ ಸಾಲಿಲ್ಲ. ಟೆನ್ಷನ್ ಅಲ್ಲಿ ಹಾಗೆ ಬಂದ್ಬಿಟ್ಟೆ. ಇದೇ ಹೇಳ್ತಾ ಇರು ನೀನು, ಟೆನ್ಷನ್ನು ಅಂತ. ನಾನು ಹೇಳಿದ್ದೇ ಹೇಳ್ತೀನಿ, ನೀನು ಮುಂದಕ್ಕೆ ತಳ್ತಾನೇ ಇರು. ಗೆಳತಿ ಪ್ಲೀಸ್, ನಾನು ಆಗ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ನೀವು ಮತ್ತೆ ಬೈತಾ ಇದ್ದೀರಾ? ಬೈದೆ ಇನ್ನೇನ್ ಮಾಡ್ಲಿ? ಅವಳು ಹೇಳ್ಬೇಕಾಗಿರೋ ವಿಷಯನೂ ನೀನ್ ಕೇಳಿಸ್ಕೊಳ್ಳಿಲ್ಲ, ನೀನ್ ಹೇಳ್ಬೇಕಾಗಿರೋ ವಿಷಯನೂ ಹೇಳಿಲ್ಲ. ಆಯ್ತು, ನಿನಗೆ ಹೇಳಕ್ ಧೈರ್ಯ ಸಾಕಾಗ್ಲಿಲ್ಲ ಅಂದ್ರೆ
ಕೊನೆ ಪಕ್ಷ ಅವಳು ಹೇಳಿದ್ದನ್ನಾದ್ರೂ ಕೇಳಿಸ್ಕೋಬೇಕು ತಾನೆ, ಅದು ಮಾಡ್ಲಿಲ್ವಲ್ಲ ನೀನು. ನನಗೂ ಅದೇ ಅನಿಸ್ತಾ ಇದೆ ಗೆಳತಿ. ಏನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರು, ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ನಾನು ಇಷ್ಟಪಡ್ತಾ ಇರೋ ವಿಷಯ ಗೊತ್ತಾಗಿ ಇದೆಲ್ಲ ಚೆನ್ನಾಗಿರಲ್ಲ ಆದಿ ಅವ್ರೆ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಡ್ಬೇಕು ಅಂತಿದಾರ? ನನ್ಗೆ ಯಾಕೋ ಅದೇ ಅನಿಸ್ತಾ ಇದೆ ಗೆಳತಿ. ಹಾಗೆಲ್ಲ ಏನೂ ಇಲ್ಲ ಫ್ರೆಂಡ್. ಯಾವಾಗ ನೋಡು ಬೇಡದೇ ಇರೋದನ್ನೇ ಯೋಚನೆ ಮಾಡ್ತೀಯ ನೀನು. ಮತ್ತೆ ಬೇರೆ ವಿಷಯ ಏನಿರ್ಬೋದು? ಅಲ್ಲ, ಅವಳು ಯಾಕೆ ನೀನು ನಿನ್ ಪ್ರೀತಿ ಹೇಳ್ಕೊಳ್ಳಿ ಅಂತ ಕಾಯ್ತಾ ಇರಬಾರ್ದು? ಇಲ್ಲ ಗೆಳತಿ, ಹಾಗಿರೋಕೆ ಚಾನ್ಸೇ ಇಲ್ಲ. ಈ ತರ ನೀನ್ ಹೇಳಿದ್ರೆ ನಾನು ಏನ್ ಹೇಳಿ ಫ್ರೆಂಡ್, ನನಗೇನ್ ಅನ್ಸತ್ತೆ ಗೊತ್ತಾ, ಅವಳಿಗೂ ನಿನ್ ಮೇಲೆ ಪ್ರೀತಿ ಆಗಿದೆ. ಅದನ್ನೇ ಅವಳು ನಿನ್ನ ಹತ್ರ ಹೇಳಕ್ಕೆ ಹೊರಟಿರ್ಬೋದು. ಇದು ನಿನಗೂ ಸಿಕ್ಕಿರೋ ಚಾನ್ಸು. ಯಾವುದೇ ಕಾರಣಕ್ಕೂ ಈ ಚಾನ್ಸ್ ಕಳ್ಕೋಬೇಡ. ಅರ್ಥ ಆಯ್ತಾ? ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಬೇಡ.